ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದು ಕ್ಲಾಸಿಫಿಕೇಷನ್ ಮತ್ತು ಟ್ಯಾಬ್ಯುಲೇಷನ್ ಅಂತ ಹೇಳಿಬಿಟ್ಟು 1 ಮಾರ್ಕ್ ಕ್ವಶನ್ಸ್ನ. ಮತ್ತು ನಾನೇನು ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟ್ಯಾಬ್ಯುಲೇಷನ್ ಹೇಳ್ತೀನಿ ಮತ್ತು ಟ್ಯಾಲಿ ಬಾರ್ ಹೆಂಗೆ ಮಾಡೋದು. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಇದೆರಡೂ ನೀವು ಮಾಡಿಬಿಟ್ರಿ ಅಂತಂದರೆ, ಯಾಕಂದರೆ ಟ್ಯಾಬ್ಯುಲೇಷನ್ ಒಂದು ಕಂಪಲ್ಸರಿ ಆದ ಕ್ವಶನ್ನು. ನಿಮಗೆ ಫಸ್ಟ್ ಯೂನಿಟ್ ಟೆಸ್ಟ್ ಆಯಿತು, ಮಿಡ್ ಟರ್ಮ್ ಆಯಿತು, ಮತ್ತು ಫೈನಲ್ ಎಕ್ಸಾಮ್ಗೂ ಕೂಡ ಕಂಪಲ್ಸರಿ ಕ್ವಶನ್ನು. ಬ್ಲ್ಯಾಂಕ್ ಟೇಬಲ್ ಇರ್ಬೋದು, ಇಲ್ಲ ಡೇಟಾ ಟೇಬಲ್ ಇರ್ಬೋದು. ಇಲ್ಲಿ ಎರಡನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ಫಸ್ಟ್ ನಾನು ಒಂದು 2 ಎಕ್ಸಾಂಪಲ್ನ ತೊಗೊಂಡ್ಬಿಟ್ಟಿದ್ದೀನಿ. ಈಗ ಇದನ್ನು ಹೆಂಗೆ ಮಾಡೋದು? ಡ್ರಾ ಬ್ಲ್ಯಾಂಕ್ ಟೇಬಲ್ ಟು ರಿಪ್ರೆಸೆಂಟ್ ದ ಸ್ಟೂಡೆಂಟ್ಸ್ ಆಫ್ ಅ ಕಾಲೇಜ್ ಅಕಾರ್ಡಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫಸ್ಟ್ ಒನ್ ಈಸ್ ಅ ಕ್ಲಾಸ್, ಸೆಕೆಂಡ್ ಒನ್ ಈಸ್ ಅ ಜೆಂಡರ್, ಥರ್ಡ್ ಒನ್ ಈಸ್ ಅ ಸೆಕ್ಷನ್. ಓಕೆ, ಈಗ ಹೆಂಗೆ ಮಾಡ್ತೀರಾ ಇದನ್ನು ಅಂದರೆ ನೀಟಾಗಿ ನಿಮಗೆ 5 ಮಾರ್ಕ್ಸ್ ಬರಬೇಕಲ್ಲಿ. 5 ಮಾರ್ಕ್ಸ್ ಬರಬೇಕಂತಂದರೆ ಟೇಬಲ್ ಹೆಂಗೆ, ಈಗ ಒಂದು ಸ್ಪೆಸಿಮನ್ ಕಾಪಿ ಆಫ್ ಟ್ಯಾಬ್ಯುಲೇಷನ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಅದೇ ರೀತಿ ನೀವು ಮಾಡಬೇಕಾಗತ್ತೆ. ಈಗ ಟೇಬಲ್ ನಂಬರ್ ಫಸ್ಟ್ ಏನು ಹಾಕ್ಕೊಳ್ತೀರಾ? ಟೇಬಲ್ ನಂಬರ್ 1. ಓಕೆ, ದೆನ್ ಟೈಟಲ್ ತೊಗೊಳ್ಬೇಕು ನೀವು. ಟೈಟಲ್ ಏನಂತ ತಗೋತೀರಾ? ಬ್ಲ್ಯಾಂಕ್ ಟೇಬಲ್ ಟು ರಿಪ್ರೆಸೆಂಟ್ ದ ಸ್ಟೂಡೆಂಟ್ಸ್ ಆಫ್ ಅ ಕಾಲೇಜ್. ಬ್ಲ್ಯಾಂಕ್ ಟೇಬಲ್, ಯಾಕಂದರೆ ಇಲ್ಲಿ ಡೇಟಾ ಇಲ್ಲ, ಆಫ್ ಅ ಸ್ಟೂಡೆಂಟ್ಸ್ ಆಫ್ ಅ ಕಾಲೇಜ್ ಅಂತ ಬರೆದ್ಬಿಡ್ತೀನಿ. ಆಫ್ ಅ ಕಾಲೇಜ್. ಓಕೆ, ಇದು ಟೈಟಲ್, ಕಂಪಲ್ಸರಿ ಟೈಟಲ್ ಹಾಕ್ಕೊಳ್ಬೇಕು ನೀವು. ನೆಕ್ಸ್ಟ್ ಬಂದುಬಿಟ್ಟು ಈಗ ಟೇಬಲ್ ಡ್ರಾಫ್ಟ್ ಮಾಡ್ಕೋತೀವಿ. ಬಟ್ ಇಲ್ಲೇನೈತಿ, ನಿಮಗೆ ಹೆಡ್ ನೋಟ್ ಬರುತ್ತೆ, ಹೌದಾ? ಹೆಡ್ ನೋಟ್ ಈ ಕಡೆ ಆದರೂ ನೀವು ತೊಗೊಂಡ್ಬಿಡಿ, ಅಂದರೆ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್. ಓಕೆ, ನೀಟಾಗಿ ಸ್ಕೇಲ್ ತಗೊಂಡು ಒಂದು ಇದನ್ನು ಡ್ರಾ ಮಾಡ್ಕೊಂಡ್ಬಿಡಿ. ಇಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದು ಸೈಡ್ ತೊಗೊಳ್ತೀರಾ, 1 ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದು ಸೈಡ್ ತೊಗೊಳ್ತೀನಿ ನಾನಿಲ್ಲಿ. ಈಗ ಇಲ್ಲಿ ತೊಗೊಂಡ್ಬಿಟ್ಟು ನಾನು ಕ್ಲಾಸ್ ತೊಗೊಳ್ತೀನಿ. ಕ್ಲಾಸ್ ಯಾವ್ಯಾವುದು? PUC 1, ಓಕೆ, ಫಸ್ಟ್ PUC, ಸಾರಿ ಅಲ್ಲಿ PUC 2, ಓಕೆ, ಫಸ್ಟ್ PUC ಸೆಕೆಂಡ್ PUC ಅಂತಿದೆ. ಇಲ್ಲಿ ಲೈನ್ ತೊಗೊಂಡ್ಬಿಡಿ ಒಂದು. ಆಮೇಲೆ ಟೋಟಲ್ಗೆ ಒಂದು ಕಾಲಮು, ಓಕೆ, ಒಂದು ರೋ. ಇಲ್ಲಿ ಬಂದುಬಿಟ್ಟು ನೀವು ಈಗ ಫಸ್ಟು ಸೆಕ್ಷನ್ ತೊಗೊಳ್ತೀನಿ ನಾನು ಇಲ್ಲಿ. ಸೆಕ್ಷನ್ ಯಾವ್ಯಾವ ಸೆಕ್ಷನ್ನು? ಕಾಮರ್ಸು, ಸೈನ್ಸು, ಆರ್ಟ್ಸು. ಕಾಮರ್ಸು, ಸೈನ್ಸು, ಆರ್ಟ್ಸ್. ಓಕೆ, ಇಲ್ಲಿ ಇನ್ನೂ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಉಳಿತಲ್ಲ, ನಮ್ಮದು ಜೆಂಡರ್ ಉಳಿತು, ಹೌದಾ? ಇಲ್ಲೊಂದು ಮಾಡ್ಕೊಂಡ್ಬಿಟ್ಟು ಇದು ಸೆಕ್ಷನ್ ಅಂತ ತಗೊಂಡ್ಬಿಡ್ರಿ. ಓಕೆ, ಇಲ್ಲಿ ಜೆಂಡರ್ ಗೊತ್ತಾಗುತ್ತೆ. ಬಾಯ್ಸ್, ಗರ್ಲ್ಸ್, ಟೋಟಲ್. ಓಕೆ, ಬಾಯ್ಸ್, ಗರ್ಲ್ಸ್, ಟೋಟಲ್. ನೀಟಾಗಿರುವಂಥ ಒಂದು ಬಾಡಿ ಆಫ್ ದ ಟೇಬಲ್ ತೊಗೊಳ್ಬೇಕಾಗತ್ತೆ ನೀವು. ಬಾಯ್ಸ್, ಗರ್ಲ್ಸ್, ಟೋಟಲ್. ಓಕೆ, ನೋಡಿ, ಕಾಮರ್ಸಲ್ಲಿ ಬಾಯ್ಸ್, ಗರ್ಲ್ಸ್, ಟೋಟಲು, PUC 1, PUC 2 ಮತ್ತು ಟೋಟಲ್ ಅದರದ್ದು. ಈಗ ಫುಟ್ ನೋಟ್ ಬಂದುಬಿಟ್ಟು ನೀವು ಕಂಪಲ್ಸರಿ ವಾಟ್ ಈಸ್ B, ವಾಟ್ ಈಸ್ G, ವಾಟ್ ಈಸ್ T ಅಂತ ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ. ಅದು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀರಲ್ಲ ನೀವು. ಇದನ್ನು B ಅಂದರೆ ದ್ಯಾಟ್ ಈಸ್ ಬಾಯ್ಸ್, G means that is girls, and T means the total. ಓಕೆ, ಸೋರ್ಸ್, ಇಲ್ಲಿ ಸೋರ್ಸ್ ಅಂದರೆ ಡೇಟಾ. ನಾವು 1 ಮಾರ್ಕಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಇದಿಷ್ಟು. ಓಕೆ, ಇದು ನೀಟಾಗಿ ಇಷ್ಟೆಲ್ಲ ಬರಿಬೇಕಾಗತ್ತೆ ನೀವು. ಅಂದರೆ 5 ಮಾರ್ಕ್ಸ್ ನಿಮಗೆ ಕಂಪಲ್ಸರಿ 5 ಮಾರ್ಕ್ಸ್ ಬರುತ್ತೆ. ಇದಕ್ಕೆ ಎಲ್ಲೂ ಮಾರ್ಕ್ಸ್ ಕಟ್ಟಾಗಲ್ಲ ನೋಡಿ. ಬಟ್ ನೀವು ಬರೆಯುವಾಗ ಇಲ್ಲಿ ನೋಡಿ, ಸೆಕ್ಷನ್ ಅಂತ ತಗೊಂಡ್ಬಿಟ್ಟಿದ್ದೀರಾ, ಇಲ್ಲಿ ಕ್ಲಾಸ್ ತೊಗೊಂಡಿದ್ದೀರಿ, ಇದೆಲ್ಲ ಫಿಟ್ ಆಗಬೇಕು. ಈಗ ಕಾಮರ್ಸಲ್ಲಿ ಬಾಯ್ಸ್ ಎಷ್ಟಿದ್ದಾರೆ? PUC ಫಸ್ಟ್ ಇಯರು, PUC ಸೆಕೆಂಡ್ ಇಯರ್ ಕಾಮರ್ಸಲ್ಲಿ ಬಾಯ್ಸ್ ಎಷ್ಟಿದ್ದಾರೆ? ಕರೆಕ್ಟಾಗಿ ಇರೋವಂಥ ಟ್ಯಾಬ್ಯುಲೇಷನ್ನ ನೀವು ತೊಗೊಳ್ಬೇಕಾಗುತ್ತೆ. ಇದು 5 ಮಾರ್ಕ್ಸಿಂದು ಒಂದು ಟ್ಯಾಬ್ಯುಲೇಷನ್ ಪ್ರಾಬ್ಲಮ್ ನಿಮಗೆ, ಬ್ಲ್ಯಾಂಕ್ ಟೇಬಲ್ಲು. ಇನ್ನು ಡೇಟಾ ಟೇಬಲ್ನ ಹೆಂಗೆ ಮಾಡೋದು? ಇಲ್ಲೊಂದು ನಾನು ತೊಗೊಂಡಿದ್ದೀನಿ ನೋಡಿ. ಈಗ ಟ್ಯಾಬ್ಯುಲೇಟ್ ದ ಫಾಲೋಯಿಂಗ್ ಡೇಟಾ ಅಬೌಟ್ ದ ಕಾಫಿ ಡ್ರಿಂಕಿಂಗ್ ಹ್ಯಾಬಿಟ್ ಇನ್ 2 towns.
Town A 55% were males, 25% were coffee drinkers, 18% were male coffee drinkers. ದ ಸೇಮ್ ಟೌನ್ ಬಿನೂ ಕೊಟ್ಟಿದ್ದಾರೆ ಇಲ್ಲಿ, ಹೌದಾ. ಈಗ ನಾವು ಟ್ಯಾಬ್ಯುಲೇಷನ್ ಹಾಕ್ಕೊಳ್ತೀನಿ. ಟೇಬಲ್ ನಂಬರ್ 2. ಓಕೆ, ಈಗ ಡ್ರಿಂಕಿಂಗ್ ಹ್ಯಾಬಿಟ್ ಆಫ್ 2 towns. ಓಕೆ, ಹೆಡ್ಡಿಂಗ್. ಈಗ ಒಂದು ಟೇಬಲ್ ತಗೊಳ್ತೀನಿ. ನೀವು ನೀಟಾಗಿ ಇದರಲ್ಲೇ ಸ್ಕೇಲ್ ತೊಗೊಂಡ್ಬಿಟ್ಟು ತಗೊಳ್ಳಿ. ಈಗ ಟೌನ್ ಎ ಟೌನ್ ಬಿ ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ. ಓಕೆ, ದಿಸ್ ಈಸ್ ಟೌನ್ ಎ, ದಿಸ್ ಈಸ್ ಟೌನ್ ಬಿ. ಓಕೆ, ನೆಕ್ಸ್ಟ್ ಈಗ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟಿದೆ ಇಲ್ಲಿ? ಒಂದು ಕಾಫಿ ಡ್ರಿಂಕರ್ಸು ಮತ್ತು ಡ್ರಿಂಕಿಂಗ್ ಹ್ಯಾಬಿಟ್ಟು ಮತ್ತು ಮೇಲ್ ಫೀಮೇಲ್ ಇದೆ, ಹೌದಾ. ಈಗ ಇಲ್ಲಿ ನಾನು ಹ್ಯಾಬಿಟ್ ತಗೊಳ್ತೀನಿ. ಆಮೇಲೆ ಇಲ್ಲಿ ಮೇಲ್ ಫೀಮೇಲ್ ಟೋಟಲ್, ಮೇಲ್ ಫೀಮೇಲ್ ಟೋಟಲ್. ಇಲ್ಲಿ ಕಾಫಿ ಡ್ರಿಂಕರ್ಸ್, ಓಕೆ, ಒಂದು ಲೈನಲ್ಲಿ ನಾನ್ ಕಾಫಿ ಡ್ರಿಂಕರ್ಸ್, ನಾನ್ ಕಾಫಿ ಡ್ರಿಂಕರ್ಸ್. ಓಕೆ, ಇಷ್ಟು ನಿಮ್ಮದು ಇಲ್ಲಿ ಫಸ್ಟು ಬ್ಲ್ಯಾಂಕ್ ಟೇಬಲ್ ಹೆಂಗೆ ಹಾಕ್ತಿರಲ್ಲ ಸೇಮ್ ಅದೇ ಥರನಾಗಿ ಇಲ್ಲಿ ಕಾಫಿ ಡ್ರಿಂಕರ್ಸು, ನಾನ್ ಕಾಫಿ ಡ್ರಿಂಕರ್ಸು, ಮೇಲ್ ಫೀಮೇಲ್ ಟೋಟಲ್ ತಗೊಂಡೆ. ಈಗ ಏನೇನು ಕೊಟ್ಟಿದ್ದಾರೆ ಅವರು? 55% ವೇರ್ ಮೇಲ್ಸ್ ಅಂದಿದ್ದಾರೆ, ಹೌದಾ. ಇಲ್ಲೊಂದು ಟೋಟಲ್ ಕಾಲಮ್ ಒಂದು ತೊಗೊಂಡ್ಬಿಡ್ತೀನಿ. ಮೇಲ್ಸ್ ಎಷ್ಟಿದ್ದಾರೆ ಇಲ್ಲಿ? 55. ಟೌನ್ ಎ ಅಲ್ಲಿ 55% ವೇರ್ ಮೇಲ್ಸ್, ಟೋಟಲ್ 55% were males. Next, 25% were coffee drinkers. 25% were coffee drinkers. Total coffee drinkers is 25%. Okay. Next, 18% were male coffee drinkers. 18% were male coffee drinkers. ನೋಡಿ, ಈ 3 ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದು ಮೇಲ್ಸ್ ಎಷ್ಟಿದ್ದಾರೆ? ಟೋಟಲ್ ಮೇಲ್ಸ್ ಅವ್ರು ಕಾಫಿ ಡ್ರಿಂಕು ನಾನ್ ಕಾಫಿ ಡ್ರಿಂಕ್ ಅಂತಲ್ಲಿ ಏನು ಕೊಟ್ಟಿಲ್ಲ. ಟೋಟಲ್ ಮೇಲ್ಸು 55 ಆ್ಯಂಡ್ ಕಾಫಿ ಡ್ರಿಂಕರ್ಸ್ ಆರ್ 25. ಇನ್ ದ್ಯಾಟ್ ಕಾಫಿ ಡ್ರಿಂಕರ್ಸ್ ದ 18% ವೇರ್ ಮೇಲ್ ಕಾಫಿ ಡ್ರಿಂಕರ್ಸ್, ಹೌದಾ. ಈಗ 25ಅಲ್ಲಿ 18 ತೆಗಿತೀರಾ. 18 ಈಗ ಟೋಟಲ್ ನಮ್ಗೆ ಪರ್ಸಂಟೇಜಲ್ಲಿ ಕೊಟ್ಟಿರೋದ್ರಿಂದ ಟೋಟಲ್ ಬಂದುಬಿಟ್ಟು ಇಲ್ಲೂ ಕೂಡ 100, ಇಲ್ಲೂ ಕೂಡ 100 ಹಾಕ್ಕೊಂಡ್ಬಿಡ್ತೀನಿ. ನೀವು ಪರ್ಸಂಟೇಜ್ ಕೊಟ್ಬಿಟ್ರೆ 100ಅಲ್ಲಿ 55 ಹೋಗಿಬಿಟ್ರೆ ನಿಮಗೆ ಇಲ್ಲೇನು ಉಳೀತು? 45 ಉಳೀತು, ಹೌದಾ. ಈಗ ಅವ್ರು ಕೊಟ್ಟಿರೋದನ್ನು ನಾನು ಜಸ್ಟ್ ಮಾರ್ಕ್ ಮಾಡ್ತೀನಿ ನಿಮಗೆ. ಉಳುಕಿದ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀವಿ. 100ಅಲ್ಲಿ 25 ಹೋಗಿಬಿಟ್ರೆ 75 ಈಸ್ ಅ ನಾನ್ ಕಾಫಿ ಡ್ರಿಂಕರ್ಸ್. ಅಂದರೆ 25 ಕಾಫಿ ಡ್ರಿಂಕರ್ಸ್ ಇದ್ದರೆ 75 ಈಸ್ ಅ ನಾನ್ ಕಾಫಿ ಡ್ರಿಂಕರ್ಸ್. ಓಕೆ, 25ಅಲ್ಲಿ 18 ತಕ್ಕೊಂಡ್ಬಿಟ್ರಿ ಅಂತಂದರೆ ಇಲ್ಲಿ 7 ಆರ್ ಮೇಲ್ ಕಾಫಿ ಡ್ರಿಂಕರ್ಸ್. ಓಕೆ, ದೆನ್ ನೀವು ಇಲ್ಲೂ ಮೈನಸ್ ಮಾಡ್ಕೋಬೋದು. 55ಅಲ್ಲಿ 18 ಮೈನಸ್ ಮಾಡ್ಕೋಬೋದು, ಅವ್ರ 45ಅಲ್ಲಿ 7 ಅನ್ನು ಕೂಡ ಅಲ್ಲಿ ಮೈನಸ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಎಷ್ಟಾಯಿತು? 38 ವೇರ ನಾನ್ ಕಾಫಿ ಡ್ರಿಂಕರ್ಸ್. ಅಂದರೆ 45ಅಲ್ಲಿ 7 ಮೈನಸ್ ಮಾಡಿಬಿಟ್ರೆ ನಿಮಗೆ ಉಳಿಯೋದಲ್ಲಿ 38. 75ಅಲ್ಲಿ 38 ಹೋಗಿಬಿಟ್ರೆ ಅಲ್ಲಿ ಎಷ್ಟು ಉಳೀತು ಅಂತಂದ್ರೆ 37 ಈಸ್ ಅ ನಾನ್ ಕಾಫಿ ಡ್ರಿಂಕರ್ಸ್ ಆಫ್ ದ ಮೇಲ್. ನೋಡಿ, ಟೋಟಲ್ ಮಾಡಿದಾಗ ನಿಮಗಿಲ್ಲಿ ಇಲ್ಲಿ 25 + 75 100, 7 + 38 45, 18 + 37 ಈಸ್ ಅ 55. ಓಕೆ, ಈಗ ಟೌನ್ ಬಿ ನೋಡೋಣ. 52% ವೇರ್ ಮೇಲ್ಸ್. ಓಕೆ,
30% were coffee drinkers, 30% were coffee drinkers, 16% were male coffee drinkers, 16% are male coffee drinkers. ಓಕೆ, ಈಗ 13 ಒಳಗೆ 16 ತೆಗೆದು ಬಿಡ್ತೀರಾ, ಅಥವಾ ಇಲ್ಲಿ ನಾವು 100 ಒಳಗೆ 52 ತಕ್ಕೊಳ್ಬೋದು. ಓಕೆ, ಇಲ್ಲಿ ಎಷ್ಟು ಬಂತು? 48 ಬಂತು. ಓಕೆ, ದೆನ್ 52 minus 16. 52 minus 16 is a 36. Okay, then 36, 100 minus 30, that is a 70 is a remaining. 30 minus 16, that is a 14 is a remaining. Then 48 minus 14, that is a 34. Okay, 34 plus 36, that is 70. 16 plus 14, 30. 52 plus 48. Okay, that is illi male female footnote, you have to write it compulsorily. What is M, what is F, and what is T? Okay, total. Okay, ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದೇ ರೀತಿಯಾದ ಕ್ವಶನ್ಸು ಪ್ರೀವಿಯಸ್ ಕ್ವಶನ್ ಪೇಪರಲ್ಲೂ ಕೂಡ ನಿಮ್ಗೆ ಅಂಥ ಡಿಫಿಕಲ್ಟ್ ಏನು ಕೇಳಲ್ಲ. ಬಟ್ ಈ ಥರನಾದ ಕ್ವಶನ್ಸನ್ನು ಹ್ಯಾಬಿಟ್ಸ್ ಇರೋ, ಅಂದರೆ ಈಗ ಕಾಫಿ ಡ್ರಿಂಕಿಂಗ್ ಇದೆ, ಸ್ಮೋಕಿಂಗ್ ಹ್ಯಾಬಿಟ್ ಇದೆ, ಅದು ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್, ಆ ಟೈಪ್ನಾದ ಕ್ವಶನ್ಸನ್ನು ರಿಪೀಟೆಡ್ಲಿ ಕ್ವಶನ್ ಪೇಪರಲ್ಲಿ ಬಂದಿದೆ. ಈಸಿಯಾಗಿರುವಂಥ ಕ್ವಶನ್ನು ನೀವು ಕರೆಕ್ಟಾಗಿ ಅದನ್ನು ಫಿಲಪ್ ಮಾಡಬೇಕು. ಯಾವ್ಯಾವ್ದು ಕೊಟ್ಟಿದ್ದಾರೆ ಅಲ್ಲಿ? 52 ಕೊಟ್ಟಿದ್ದಾರೆ, 16 ಕೊಟ್ಟಿದ್ದಾರೆ, ಮತ್ತು 30 ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಉಳ್ಕಿದ್ದೆಲ್ಲ ಫೈಂಡ್ ಔಟ್ ಮಾಡ್ತೀರಾ. ಪರ್ಸೆಂಟೇಜ್ ಅಂದಾಗ 100 ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ನಿಮ್ಮದು ಟ್ಯಾಬುಲೇಷನ್. ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ನಂಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮತ್ತೆ ವಿಡಿಯೋ ಮಾಡ್ತೀನಂತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟ್ಯಾಲಿ ಬಾರನ್ನು ನಾನು ಹಾಕ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Subscribe, like and comment the video.